ಸ್ನೇಹಿತರೆ, ಕೆಲವರ ಡಬಲ್ ಸ್ಟ್ಯಾಂಡರ್ಡ್ ನನ್ಗೆ ಅರ್ಥ ಆಗಲ್ಲ. ಈಗ ಡಿ ಕೆ ಅವ್ರಿಗೆ ಹೇಳಿ ಅಂತ ಹೇಳಿ ನನಗೆ ಕಮೆಂಟ್ ಹಾಕ್ತಾ ಇರ್ತೀರಲ್ಲ, ಡಿ ಕೆ ಅವರು ಸೌಜನ್ಯ ಪರ ಹೋರಾಟ ಮಾಡಕ್ ಹೇಳಿ ಅಂತ ಹೇಳಿ ಕಮೆಂಟ್ ಹಾಕ್ತಾ ಇರ್ತೀರಿ. ಸರಿ ಆಯ್ತು, ಹಾಗಾದ್ರೆ ಏನು ಮೋದಿಜಿ ಏನು 24/7 ಇಲ್ಲಿ ಕರ್ನಾಟಕದಲ್ಲಿ ಬಂದು ಮೊದ್ಲು 12 ವರ್ಷದಿಂದ ಏನಾದ್ರು ಸೌಜನ್ಯ ಪರವಾಗಿ ಹೋರಾಟ ಮಾಡ್ತಾ ಇದಾರ? ಯಾಕೆ ಮೊನ್ನೆ ಉಡುಪಿಗೆ ಬಂದಾಗ ಅದೇ ದನಿಗಳ ಜೊತೆಗೆ ವೇದಿಕೆಯನ್ನ ಶೇರ್ ಮಾಡ್ಕೊಳ್ಳಿಲ್ವಾ? ಅವ್ರಿಗೊಂದ್ಯಾಯ ಇವ್ರಿಗೊಂದ್ಯಾಯನಾ? ನೋಡಿ, ಹೋರಾಟ ಮಾಡಬೇಕು, ಅಲ್ಲಿ ನಾವು ಒಂದು ಹೆಣ್ಮಗಳ ಪರ ನಿಂತ್ಕೊಳ್ಬೇಕು, ಅಥವಾ ಅಲ್ಲಿ ಅನ್ಯಾಯ ಆಗಿದೆ ಅಂತ ಹೇಳಿ ಅವ್ರಿಗೆ ಸ್ವತಃ ಅನಿಸ್ಬೇಕು, ಸ್ವತಃ ಅವ್ರು ಫೀಲ್ ಮಾಡ್ಬೇಕು. ಈಗ ನಾನು ಫೀಲ್ ಮಾಡ್ತಾ ಇದ್ದೀನಿ, ಹೌದು ಸೌಜನ್ಯಾಗ ಅನ್ಯಾಯ ಆಗಿದೆ, ಸೌಜನ್ಯಾಗ ನ್ಯಾಯ ಸಿಗ್ಬೇಕು. 12 ವರ್ಷ ಆಗಿದೆ. ಕೆಲವು ಏನೋ ಪತ್ರಕರ್ತರು ಅಂತ ಹೇಳ್ಕೊಳ್ಳೋರು ಕೀಳು ಭಾಷೆ ಉಪಯೋಗ ಮಾಡ್ತಾ ಇದ್ದಾರೆ ಆ ಹೆಣ್ಮಗಳ ಬಗ್ಗೆ. ಕೆಲವು CID ಏನೋ ಆಫೀಸರ್ ಆಗಿದ್ದವರು, ಅವರು ಕೂಡ ಒಂದು ಭಾಷೆ ಯೂಸ್ ಮಾಡ್ತಾ ಇದ್ದಾರೆ. ಇದನ್ನೆಲ್ಲ ನೋಡುವಾಗ ಬೇಜಾರಾಗತ್ತೆ ನಮ್ಗೆ. ಹೆಣ್ಮಕ್ಳಿಗೆ ಈ ರೀತಿಯಾದ ಪರಿಸ್ಥಿತಿ ಯಾವತ್ತು ಬರಬಾರ್ದು ಅಂತ ಹೇಳಿ ನಾವು ಧ್ವನಿ ಎತ್ತುತ್ತೀವಿ. ನಾವು ಧ್ವನಿ ಎತ್ತಿದಾಗ ನೀವು ಪ್ರಶ್ನೆ ಮಾಡೋದಾದ್ರೆ ಎಂಟೈರ್ ಪೊಲಿಟಿಕಲ್ ಸಿಸ್ಟಮ್ ನಾನೇ ಪ್ರಶ್ನೆ ಮಾಡಬೇಕು. ನಾಟ್ ಓನ್ಲಿ DK ಆರ್ ಓನ್ಲಿ ಸಿದ್ದರಾಮಯ್ಯ ಅವ್ರು ಇನ್ಯಾರೋ ಸೆಲೆಕ್ಟೆಡ್ ಲೀಡರ್ಸ್ ಅಲ್ಲ. ಕೇಳಿ, ಎಂಟೈರ್ ಬಿಜೆಪಿನ ಕೇಳಿ, ಎಂಟೈರ್ ಕಾಂಗ್ರೆಸ್ ಕೇಳಿ, ಎಂಟೈರ್ JDS ನ ಕೇಳಿ. ನಿಮಗ್ ತಾಕತ್ತಿದ್ರೆ ಸುಮ್ಮನೆ ಬಂದ್ಬಿಟ್ಟು ಅಲ್ಲಿ ಕಮೆಂಟ್ ಹಾಕೋದಲ್ಲ, DK ಗೆ ಹೇಳಿ ಅಂತ. ಯಾಕೆ ಮೋದಿಗೆ ಹೇಳಿ, ಅಮಿತ್ ಶಾಗೆ ಹೇಳಿ ಅಂತ ಯಾಕೆ ಬರಲ್ಲ? ಯಾಕೆ ಈ ಸೆಲೆಕ್ಟಿವ್ ಹೋರಾಟ ನಿಮ್ದು? ಸೆಲೆಕ್ಟಿವ್ ಟಾಂಟಿಂಗ್ ಯಾಕೆ? ಯಾರನ್ನ ರಕ್ಷಣೆ ಮಾಡಕ್ಕೋಸ್ಕರ? ಯಾಕೆ ನೀವು ವೈರಲ್ ಮಾಡ್ಲಿಲ್ಲ? ಅದೇ ಮೋದಿಜಿ ಅವರು ಬಂದಾಗ ಅಲ್ಲಿ ಕುತ್ಕೊಂಡಿದ್ರು. ಅದೇ ಮೋದಿಜಿ ಅವರ ಆಡಳಿತದಲ್ಲಿ ಅವರಿಗೆ ಉನ್ನತ ಸ್ಥಾನ ಮಾನ ಗೌರವವನ್ನ ಕೊಟ್ಟು ಇವತ್ತಿಗೂ ಅವರನ್ನು ಅದೇ ಲೆವೆಲ್ ಅಲ್ಲೇ ಇಟ್ಕೊಂಡಿದ್ದಾರೆ. ಅವ್ರನ್ನ ಯಾಕ್ರಿ ನೀವು ಪ್ರಶ್ನೆ ಮಾಡಲ್ಲ? ನಮ್ಮನ್ನ ಯಾಕೆ ಪ್ರಶ್ನೆ ಮಾಡ್ತೀರಾ? ಪರ್ಟಿಕ್ಯುಲರ್ಲಿ ಬಂದ್ಬಿಟ್ಟು DK ಅವರನ್ನ ಕನಕ್ಪುರಕ್ಕೆ ಹೋಗಿ ಕೇಳಿ, DK ಅವರನ್ನ ಬೆಂಗಳೂರಿಗೆ ಹೋಗಿ ಕೇಳಿ. ಯಾಕೆ ನಿಮ್ ಬಾಯಲ್ಲಿ ಏನ್ ಇಟ್ಕೊಂಡಿದ್ದೀರಿ? ಏನಾದ್ರು ಲಡ್ಡು ಇಟ್ಕೊಂಡಿದ್ದೀರಾ? ನೀವು ಕೇಳಿ ನೀವು. ನಮಗೆ ಯಾರನ್ನ ಪ್ರಶ್ನೆ ಮಾಡಬೇಕು, ಯಾರನ್ನ ಪ್ರಶ್ನೆ ಮಾಡಬಾರ್ದು ಅಂತ ನೀವು ಹೇಳ್ಕೊಡ್ಬಾರ್ದು. ಪರ್ಟಿಕ್ಯುಲರ್ ಆಗಿ ನಾನ್ ಬಂದು ಮಾತಾಡೋ ಅಂಥದ್ದು ನಿಮ್ಮಂತ ಪೆದ್ರಿದಿರಲ್ಲ, ಚಾರ್ಜ್ ಶೀಟ್ ಯಾವುದು, ವರದಿ ಯಾವುದು ಅಂತ ಗೊತ್ತಿಲ್ಲದೆ ಇರೋ ಪೆದ್ರಿದಿರಲ್ಲ, ನಿಮಗ್ ಹೇಳಕ್ಕೋಸ್ಕರ ನಾನು ಬಂದಿರ್ತೀನಿ. ಪತ್ರಕರ್ತರು ಅಂತ ಅನ್ಕೊಂಡು ಮೇನ್ ಸ್ಟ್ರೀಮ್ ಮಾಧ್ಯಮದಲ್ಲಿ ಕುತ್ಕೊಂಡ್ಬಿಟ್ಟು ಮಧ್ಯಂತರ ವರದಿ ಯಾವುದು, SIT ಕೊಡೋದು ವರದಿನ, FIR ಚಾರ್ಜ್ ಶೀಟ್ ಅನ್ನೋದು ಗೊತ್ತಿಲ್ಲದೆ ಮಾತಾಡ್ತಾ ಇರ್ತೀರಲ್ಲ, ಸಾಕ್ಷಿದಾರರನ್ನ A1 A2 ಅಂತ ಅಡ್ರೆಸ್ ಮಾಡ್ತಾ ಇರ್ತೀರಲ್ಲ, ನಿಮ್ಮಂತ ಗುಗ್ಗುಗಳಿಗೆ ಪಾಠ ಮಾಡಕ್ಕೋಸ್ಕರ ನಾನು ಯೂಟ್ಯೂಬ್ ಚಾನಲ್ ಅಲ್ಲಿ ಮಾತಾಡ್ತಾ ಇರ್ತೀನಿ. ನೀವುಗಳು ಬಂದ್ಬಿಟ್ಟು ಕಮೆಂಟ್ ಹಾಕ್ಬೇಕಾ? ನಿಮ್ಗೆ ಏನಾದ್ರು ಡೌಟ್ ಇದ್ರೆ ಕಾನೂನಲ್ಲಿ ಕಮೆಂಟ್ ಹಾಕಿ. ಗೊತ್ತಿದ್ರೆ ಡೈರೆಕ್ಟ್ ಆಗಿ ವಿಡಿಯೋದಲ್ಲಿ ಹೇಳ್ತೀನಿ, ಇಲ್ಲಾಂದ್ರೆ ಓದ್ಕೊಂಡು ಬಂದು ಹೇಳ್ತೀನಿ. ನಿಮ್ ತರ ಗೊತ್ತಿಲ್ಲದೆ ಇರೋದನ್ನೆಲ್ಲ ಮಾತಾಡಕ್ ಹೋಗಲ್ಲ. ನಿಮ್ಮ ಫಾಲೋವರ್ಸ್ ಇರ್ಬೋದು, ನೀವಿರ್ಬೋದು, ಏನೋ ವಸಂತ ಗಿಳಿಯಾರು, ಕೀರ್ತಿ, ಸ್ಮಿತಾ ಅಕ್ಕ, ನೀವುಗಳೆಲ್ಲ ನಿಮ್ಮ ಫಾಲೋವರ್ಸು ಹಾಗೂ ನಿಮ್ಮ ಫೇಕ್ ಅಕೌಂಟ್ಗಳು ಬಂದು ಕಮೆಂಟ್ ಮಾಡೋದು ನನ್ಗೆ ಅರ್ಥ ಆಗತ್ತೆ. ನಾನೇ ಅಷ್ಟೊಂದು ಪೆದ್ದಲ್ಲ ನಿಮ್ಮಂಗೆ. ಯಾರು ಬರ್ತಾರೆ, ಯಾಕೆ ಈ ಕಮೆಂಟ್ ಮಾಡ್ತಾ ಇದ್ದಾರೆ ಕಂಟಿನ್ಯೂಸ್ ಆಗಿ, ನಿಮ್ ಭಾಷೆ ಏನು, ನೀವು ಬಳಕೆ ಮಾಡ್ತಾ ಇರೋ ಭಾಷೆಯಿಂದನೇ ನಿಮ್ ಕಮೆಂಟ್ ಯಾವುದು ಅಂತ ಹೇಳಿ ಐಡೆಂಟಿಫೈ ಮಾಡೋ ಅಷ್ಟು ಬುದ್ಧಿ ನಮಗೂ ಇದೆ. ಆಯ್ತು, ನೀವು ಕೇಳ್ರಪ್ಪ. ಆರ್ ಅಶೋಕ್ ಏನ್ ಮಾಡ್ತಾ ಇದ್ದಾರೆ ಕೇಳಿ. ಎಂಟೈರ್ BJP ಯಾಕೆ ಧರ್ಮ ಯುದ್ಧ ಅಂತ ಹೇಳಿ ವಿಜೇಂದ್ರನ ಸಮೇತ ಧರ್ಮಸ್ಥಳದವರೆಗೂ ಓಡ್ಕೊಂಡು ಬಂದಿದ್ರು, ಅದನ್ನ ಪ್ರಶ್ನೆ ಮಾಡಿ. ಕುಮಾರಣ್ಣ ಅವ್ರ ಮಗ ನಿಖಿಲ್ ಕುಮಾರಸ್ವಾಮಿ ಯಾಕೆ ಓಡ್ಕೊಂಡು ಬಂದಿದ್ರು? ಅವ್ರ ಜಿಲ್ಲೆಯಲ್ಲಿ ಹಾಸನದಲ್ಲಿ ಸಮಸ್ಯೆ ಆದಾಗ ಅವರ ಸ್ವಂತ ಬ್ರದರ್ ರಿಲೇಟಿವ್ ಇವತ್ ಜೈಲಲ್ಲಿ ಕುತ್ಕೊಂಡಿದ್ದಾನೆ, ಇದೇ ರೀತಿಯಾದಿ ಕಂತ್ರಿ ಕೆಲಸ ಮಾಡ್ಬಿಟ್ಟು. ಅದ್ರ ಬಗ್ಗೆ ಪ್ರಶ್ನೆ ಮಾಡಕ್ ಹೇಳಿ. ಯಾಕೆ ಬಂದ್ಬಿಟ್ಟು ಕಮೆಂಟ್ ಹಾಕ್ತೀರಾ? DK ಅವ್ರಿಗೆ ಹೇಳಿ ಅಂತ. DK ಅವ್ರಿಗೂ ಹೇಳಿ, ನೀವು ಹೇಳಿ. ಈಗ ಕರ್ನಾಟಕ ಸರ್ಕಾರ SIT ರಚನೆ ಮಾಡಿದೆ. SIT ರಚನೆ ಮಾಡಿದ್ರು ಸಮೇತ ಇನ್ನೂ ಏನೋ ನ್ಯಾಯ ಸಿಗೋ ತರ ಕಾಣ್ತಾ ಇಲ್ಲ. ಹೆಣ್ಮಕ್ಳು ಕೊಂದವರು ಯಾರು ಅಂತ ಹೇಳಿ ಪ್ರತಿಭಟನೆಗೆ ಪರ್ಮಿಷನ್ ತಗೊಂಡು 16ಕ್ಕೆ ನಾವು ಪ್ರತಿಭಟನೆ ಮಾಡ್ತೀವಿ, ಮೌನ ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಿ ಅನೌನ್ಸ್ ಮಾಡಿದ್ದಾರೆ. ನಾಗಲಕ್ಷ್ಮಿ ಚೌಧರಿ ಅವರು ಮಹಿಳಾ ಆಯೋಗದ ಅಧ್ಯಕ್ಷರು, ಅವರು ಈ ಹೋರಾಟದ ಪರವಾಗಿ ಧ್ವನಿ ಎತ್ತಿದ್ದಾರೆ. ಇದು ಹೋರಾಟ ಮಾತ್ರ ಆಗಿರಬಾರ್ದು, ಎಲ್ಲ ಹೆಣ್ಮಕ್ಳು ಮಾತಾಡಬೇಕು, ಒಂದು ಸಹಿ ಮಾಡಬೇಕು, ಸಹಿ ಮಾಡುವುದರ ಮುಖಾಂತರ ಧ್ವನಿ ಎತ್ತಿ ಅಂತ ಹೇಳಿ
ಅವರು ಈ ಹೋರಾಟದಲ್ಲಿ ಕೈ ಜೋಡಿಸಿ ಈ ಹೋರಾಟಕ್ಕೆ ಇನ್ನಷ್ಟು ಮೆರುಗು ಕೊಟ್ಟಿದ್ದಾರೆ. ನ್ಯಾಯ ಸಿಗ್ಲೇಬೇಕು ಅನ್ನುವಂಥದ್ದು ಮಹಿಳೆಯರ ಒಂದು ಆಕ್ರೋಶ, ಹೋರಾಟ ಎಲ್ಲ ನಡೀತಾ ಇದೆ. ಇದ್ರ ಮಧ್ಯದಲ್ಲಿ ನಿಮ್ಮ ಪ್ರಶ್ನೆಗಳೇನಾದ್ರೂ ಇದ್ರೆ ಅವ್ರನ್ನ ಯಾಕೆ ಕೇಳಲಿಲ್ಲ, ಇವ್ರನ್ನ ಯಾಕೆ ಕೇಳಲಿಲ್ಲ ಅಲ್ಲ. ನಾನು ಕೇಳ್ತಾ ಇದ್ದೀನಲ್ಲ ಅದು ಮುಖ್ಯ, ನಾನು ಹೇಳ್ತಾ ಇದ್ದೀನಲ್ಲ ಅದು ಮುಖ್ಯ. ನೀವು ಹೇಳ್ತಾ ಇಲ್ವಲ್ಲ, ನೀವು ಕೇಳ್ತಾ ಇಲ್ವಲ್ಲ ಯಾಕೆ ಸೌಜನ್ಯ ನ್ಯಾಯ ಸಿಕ್ಕಿಲ್ಲ ಅಂತ. ಅಲ್ಲಿ ಬಂದ್ಬಿಟ್ಟು ಕೆಟ್ಟಾಕೊಳಕು ಕಮೆಂಟ್ ಆಗ್ತೀರಲ್ಲ. ನಾನು ಅದಕ್ಕೆಲ್ಲ ಎದುರ್ಕೊಳ್ಳೋ ಮಗಳಲ್ಲ. ನಿಮ್ಮಂಥವ್ರಿಗೆ ಪಾಠ ಮಾಡಕ್ಕಂತಾನೆ ಯೂಟ್ಯೂಬ್ ಚಾನೆಲ್ ಮಾಡ್ಕೊಂಡಿರೋದು. ನೀವು ಇಷ್ಟು ಕಮೆಂಟ್ ಅಲ್ಲ, ಇನ್ನಷ್ಟು ಕಮೆಂಟ್ ಹಾಕಿ ಮೇಲ್ ಕೂಡ ಮಾಡ್ತಾ ಇದ್ದೀರಿ. ಮೇಲೂ ಮಾಡಿ, ಫೇಸ್ಬುಕ್ ಅಲ್ಲಿ ಬಂದು ನೀವು ಮೆಸೆಂಜರ್ ಅಲ್ಲೂ ಕಮೆಂಟ್ ಕಳಿಸಿ, ಕೆಟ್ಟಾಕೊಳಕು ಕಳಿಸಿ, ರೇಟ್ ಕೇಳಿ, ಎಲ್ಲ ಮಾಡಿ, ಪರವಾಗಿಲ್ಲ, ನಾನ್ ತಲೆ ಕೆಡಿಸ್ಕೊಳಲ್ಲ ಆಯ್ತಾ. ನನಗೇನಾದ್ರು ಪಿತ್ತ ನೆತ್ತಿಗೇರಿದ್ರೆ ಒಬ್ಬೊಬ್ಬನ್ ನಾನು ಕೆಟ್ಟಾಕೊಳಕು ಕಮೆಂಟ್ ಹಾಕೋ ಒಬ್ಬೊಬ್ಬನ್ ನಾನು ಓದು ಒಳಗಡೆ ಹಾಕಿಸ್ತೀನಿ ಆಯ್ತಾ. ನಾನು ಹೋದ್ರೆ ಹೋಗ್ಲಿ, ಫೇಕ್ ಅಕೌಂಟ್ಗಳು, ನನ್ನ ಟೈಮ್ ನಾನ್ ಯಾಕೆ ವೇಸ್ಟ್ ಮಾಡ್ಕೋಬೇಕು ಕಂಪ್ಲೇಂಟ್ ಮಾಡಿ ಅಂತ ಹೇಳಿ ಸುಮ್ಮನೆ ಇದೀನಿ ಅಷ್ಟೇ ಆಯ್ತಾ. ನಿಮಗ್ ಕೇಳ್ಬೇಕಾ? ಕೇಳೋದಾದ್ರೆ ಮೇಲಿಂದ ಟಾಪ್ ಟು ಬಾಟಮ್ ಎಲ್ಲರನ್ನೂ ಕೇಳಿ, ಒಬ್ಬ ರಾಜಕಾರಣಿ ನಾನು ಬಿಡ್ಬೇಡಿ, ಕಾಲರ್ ಹಿಡ್ಕೊಂಡು ಕೇಳಿ. ನಾನೇನ್ ಬೇಡ ಅಂತ ಹೇಳಿಲ್ಲ ಆಯ್ತಾ. ನಿಮಗ್ ಗೊತ್ತಿರೋ ತರ ನೀವು ಕೇಳಿ, ನನಗ್ ಗೊತ್ತಿರೋ ತರ ನಾನ್ ಹೋರಾಟ ಮಾಡ್ತೀನಿ. ನನಗ್ ಡೈರೆಕ್ಷನ್ಸ್ ಕೊಡೋದು ಬೇಡ. ನಿಮ್ಮ ಹತ್ರ ನಾನು ಕಲಿಯುವಂಥದ್ದು ಏನೂ ಇಲ್ಲ. ಮೋದಿಜಿಯಿಂದ ಹಿಡಿದು ನಾನು ಇಲ್ಲಿ ಎಲ್ಲ ಲೋಕಲ್ ಲೀಡರ್ಸ್ ವರ್ಗು ಎಲ್ರು ನಾನು ಪ್ರಶ್ನೆ ಮಾಡ್ತಾ ಇದ್ದೀನಿ. ನೀವೇನ್ ಮಾಡ್ತಾ ಇದ್ದೀರಿ? ಸೆಲೆಕ್ಟಿವ್ ಆಗಿ ಬಂದ್ಬಿಟ್ಟು ಡಿ ಕೆ ಶಿವಕುಮಾರ್ ಅವ್ರಿಗೆ ಹೇಳಿ, ಸಿದ್ದರಾಮಯ್ಯ ಅವ್ರಿಗೆ ಹೇಳಿ. ಯಾಕೆ? ನಿಮ್ಮ ಅಪ್ಪನಿಗೆ ಹೇಳ್ತೀನಿ, ಕರ್ಕೊಂಬನ್ನಿ. ಏನಕ್ಕಪ್ಪ ಈ ತರ ಒಂದು ಕೆಟ್ಟಾಕೊಳಕು ಕಮೆಂಟ್ ಹಾಕುವಂತ ಬುದ್ಧಿ ಕಲಿಸಿದೀರಾ ನಿಮ್ ಮಕ್ಳಿಗೆ ಅಂತ ಹೇಳಿ ನಿಮ್ಮ ಅಪ್ಪನಿಗೆ ಹೇಳ್ತೀನಿ, ಕರ್ಕೊಂಡು ಬನ್ನಿ. ಅಸಹ್ಯವಾಗಿ ಕಮೆಂಟ್ ಹಾಕಿದ್ರೆ ನನ್ನ ಭಾಷೆನೂ ಹೀಗೆ ಇರುತ್ತೆ ಆಯ್ತಾ. ನಿಮ್ಮಷ್ಟು ಥರ್ಡ್ ಕ್ಲಾಸ್ ಅಂತೂ ಖಂಡಿತ ನಾನಲ್ಲ. ಏನ್ ಕಮೆಂಟ್ಗಳು ಹಾಕ್ತಾ ಇರೋದು ನೀವು? ಮಾನ ಮರ್ಯಾದೆ ಏನಾದ್ರು ಇದ್ರೆ ನಿಮಗೆ, ಇನ್ನೊಂದ್ಸತಿ ಕೆಟ್ಟಾಕೊಳಕು ಕಮೆಂಟ್ ಏನಾದ್ರು ನೋಡಿದ್ರೆ ನಾನೇನು ಎದುರ್ಕೊಳ್ಳೋದೇ ಇಲ್ಲ ಆಯ್ತಾ. ಯಾರ್ಯಾರನ್ನ ಎಲ್ಲೆಲ್ಲಿ ಟೈಟ್ ಮಾಡ್ಬೇಕು ಅನ್ನೋದು ನನಗೂ ಗೊತ್ತಿದೆ. ಕಾನೂನು ಭಾಷೆಯಲ್ಲಿ ಉತ್ತರ ಕೊಡ್ತೀನಿ ನಾನು ಆಯ್ತಾ. ನಿಮ್ಗೂ ಅದೇ ಗತಿ ಬರುತ್ತೆ. A1 A2 ಆಗ್ತೀರಾ ಆಮೇಲೆ ನೀವು. ಬೇಕಾ ನಿಮ್ಗೆ? A1 A2 ಅಂತ ಅರ್ಥ ಗೊತ್ತಿಲ್ಲ ನಿಮ್ಗಳಿಗೆ ನಾನ್ ಪಾಠ ಮಾಡ್ಬೇಕು ಬಂದ್ಬಿಟ್ಟು. ಯಾವಾಗ ಚಾರ್ಜ್ ಶೀಟ್ ಹಾಕ್ತಾರೆ, ಚಾರ್ಜ್ ಶೀಟ್ ಹಾಕುವಾಗ ಯಾರು ಇರ್ಬೇಕಲ್ಲಿ, FIR ಅಂದ್ರೆ ಏನು ಅಂತ ನಾನು ಹೇಳ್ಕೊಡ್ಬೇಕು? ಸುಮ್ಮನೆ ದೊಡ್ಡ ದೊಡ್ಡ ಚಾನಲ್ ಅಲ್ಲಿ ಕುತ್ಕೊಂಡು ಬೊಗಳೆ ಬಿಟ್ಕೊಂಡು ನೀವು ನಿಮ್ ಜನ್ಮಕ್ಕೆ ಒಂದು ABCD ಗೊತ್ತಿಲ್ಲ. ಕಾನೂನು ತಜ್ಞರ ಹತ್ರ ಬೇರೆ ತಿಳ್ಕೊಂಬಂದ್ಬಿಟ್ಟು ಮಾತಾಡ್ತಾರಂತೆ. ನಮಗೂ ಕೋಪ ಬರುತ್ತೆ ಆಯ್ತಾ. ಕೋಪ ಬಂದ್ರೆ ನಾವು ಸರಿಯಾಗಿ ಉತ್ತರ ಕೊಡ್ತೀವಿ. ನೀವ್ ಯಾರೇ ಆಗಿದ್ರು ಅಷ್ಟೇನೆ. ನನ್ನ ಹತ್ರ ಮಾತ್ರ ಬೇಡ ಆಟಗಳು. ಕಮೆಂಟ್ ಮಾಡಿದ್ರೆ ನೆಟ್ಟಿಗೆ ಮಾಡ್ಬೇಕು. ನನಗೆ ಮೋದಿಜಿನೂ ಒಂದೇನೆ, ಇಲ್ಲಿ ಲೋಕಲ್ ಅಲ್ಲಿರೋ ಆರ್ ಅಶೋಕ್ ಒಂದೇನೆ, ಕಾಂಗ್ರೆಸ್ ಅವರು ಒಂದೇ, BJP ಅವರು ಒಂದೇ. ಪ್ರಶ್ನೆ ಮಾಡ್ಬೇಕು, ತಪ್ಪಾಗಿದೆ ಅಂದ್ರೆ ಮಾಡೋದೇನೆ. ಸರ್ಕಾರನ್ ಕೇಳದೆ ಇನ್ಯಾರನ್ನ ಕೇಳೋದು? ಸರ್ಕಾರ ಏನ್ ನಿಮ್ಮಪ್ಪಂದ? ಒಂದೇ ಸರ್ಕಾರನ್ ಕೇಳಕ್ಕೆ? ಎಲ್ಲಾರ್ದು ಸರ್ಕಾರ ಆಯ್ತಾ. ನಾನು ಮೋದಿಜಿ ನಾನು ಕೇಳ್ತೀನಿ, ಎಲ್ಲಾರು ನಾನು ಕೇಳ್ತೀನಿ. ನೀವೇನ್ ನನಗ್ ಪಾಠ ಹೇಳಕ್ ಬರೋದು? ಅಷ್ಟೇ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್. ಜಾಸ್ತಿ ತಲೆ ಕೆಡ್ಸ್ಕೊಬೇಡಿ. ಕೆಲವು ಗುಗ್ಗುಗಳು ಫೇಸ್ಬುಕ್ ಅಲ್ಲಿ ಮತ್ತೆ ಯೂಟ್ಯೂಬ್ ಅಲ್ಲಿ ಎಲ್ಲಾ ಕಡೆ ಬಂದು ಕಮೆಂಟ್ ಆಗ್ತಾ ಇವೆ. ಕೆಟ್ಟಾಕೊಳಕು ಕಮೆಂಟ್ ಹಾಕಿದ್ದಕ್ಕೆ ಈ ವಿಡಿಯೋ ಅಷ್ಟೇ. ಅವ್ರಿಗೆ ತಲುಪುತ್ತೆ, ಅವ್ರು ಆಮೇಲೆ ಮುಚ್ಕೊಂಡಿರ್ತಾರೆ ಅಂತ ನನಗೆ ಗೊತ್ತು. ಓಕೆ ಫ್ರೆಂಡ್ಸ್, ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್. ವಿರೋಧಿಗಳ ನೀವು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ರೋ, ಒಳ್ಳೆ ಬುದ್ಧಿ ಕಲ್ತ್ಕೊಳ್ಳಿ. ಯಾಕಂದ್ರೆ ನಿಮ್ಗಿಲ್ಲ ಬುದ್ಧಿ ಅದಕ್ಕೆ. ಎನಿವೇಸ್ ಫ್ರೆಂಡ್ಸ್, ಥ್ಯಾಂಕ್ ಯು.